ಪಾಟಲ್ಲಿ ಗಿಡಗಳು ಹೆಲ್ದಿ ಆಗಿರಲ್ಲ ಮತ್ತೆ ಹಸಿರಾಗೂ ಕೂಡ ಇರಲ್ಲ. ಈ ರೀತಿ ಪೋಷಕಾಂಶದ ಕೊರತೆಯಿಂದ ಎಲೆಗಳೆಲ್ಲ ಹಳದಿ ಬಣ್ಣಕ್ಕೆ ತಿರುಗಿರುತ್ತೆ. ಇದನ್ನು ನೋಡ್ಬೋದು. ಇಂಥ ಟೈಮಲ್ಲಿ ನಾವು ಮಣ್ಣನ್ನು ಚೇಂಜ್ ಮಾಡಬೇಕಾಗತ್ತೆ, ರೀಪಾಟಿಂಗ್ ಮಾಡಬೇಕಾಗತ್ತೆ. ರೀಪಾಟಿಂಗ್ ಮಾಡೋದು ಕಷ್ಟದ ಕೆಲಸ. ಹಾಗಾಗಿ ನಾನೇನು ಮಾಡ್ತಿದ್ದೀನಿ ಅಂದರೆ ಇವತ್ತು ಪಾಟಲ್ಲಿ ಮೇಲ್ಭಾಗ ಅರ್ಧ ಮಣ್ಣನ್ನು ತೆಗೆದುಬಿಟ್ಟು ಗೊಬ್ಬರ, ಇದು ಮೇಕೆ ಗೊಬ್ಬರ, ಕುರಿ ಗೊಬ್ಬರ, ಇದು ಸಗಣಿ ಗೊಬ್ಬರ, ಹಸು ಅದ್ರದ್ದು ಸಗಣಿ ಗೊಬ್ಬರ, ಅದನ್ನು ಹೊಸ ಮಣ್ಣು ಜೊತೆಗೆ ಮಿಕ್ಸ್ ಮಾಡ್ತಾ ಇದ್ದೀನಿ. ಇದು ನಾನು ಕೆರೆಗೋಳು ಮಣ್ಣು ಅಂತಾರೆ, ಒಂದು ಲೋಡು ಹೇರ್ತಿದ್ದೆ. ಇವತ್ತು ಎಷ್ಟೊಂದು ಹೊಸ ಪಾಟ್ಗಳಿದೆ, ಖಾಲಿಯಾಗಿರೋ ಪಾಟ್ಗಳು. ಅದಕ್ಕೆ ಹೊಸ ಗಿಡಗಳನ್ನು ನೆಡಬೇಕು. ಮತ್ತು ಈ ಥರದ್ದು ಪಾಟನ್ನು ರೀಪಾಟಿಂಗ್ ಮಾಡಬೇಕು. ಈ ಥರ ಗಿಡಗಳನ್ನು ರೀಪಾಟಿಂಗ್ ಮಾಡಬೇಕು. ಮತ್ತು ಸಾಯಿಲ್ ರಿಫ್ರೆಶ್ಮೆಂಟ್ ಒಂದು 50 ಪಾಟ್ ಇರ್ಬೋದು ನಮ್ಮದು. ದೊಡ್ಡ ದೊಡ್ಡ ಪಾಟೇ ಇದೆ. ಅದಕ್ಕೆಲ್ಲ ಸಾಯಿಲ್ ರಿಫ್ರೆಶ್ಮೆಂಟ್ ಮಾಡಬೇಕು. ಇಲ್ಲಿ ನನಗೆ 2 ಅಸಿಸ್ಟೆಂಟ್ಸ್ ಇದ್ದಾರೆ. ಹಾಯ್, ಇಲ್ಲಿ ನೋಡು. ಹಾಯ್. ಇವನು ಊರಿಂದ ಬಂದೆ, ನಮ್ಮ ಕರ್ಕೊಂಬಂದಿದ್ದಾರೆ. ಸಮನ್ವಿತಾ ಇವಳು ನನ್ನ ಮಗಳು. 2 ಚೈಲ್ಡ್ ಲೇಬರ್ಸು. ಮನೆ ಕೆಲಸ, ನಮ್ಮ ಮನೆ ಕೆಲಸಕ್ಕೆ ನಾವು ಮಕ್ಕಳನ್ನ ಹಚ್ಕೊಂಡಿರೋದು. ಈ ಪಾಟ್ಗಳಿಗೆಲ್ಲ ಮಣ್ಣು ತುಂಬ್ತೀವಿ. ಇದೊಂದು ದೊಡ್ಡ ಪಾಟು ತೊಳೆದಿದ್ದೀವಿ. ಆ್ಯಕ್ಚುಲಿ ಇದು ನೀವು ಈ ತಪ್ಪು ಮಾಡೋಕ್ಕೆ ಹೋಗಬೇಡಿ. ಹೊಸದಾಗಿ ನಾವು ಇದು ಹಳೆ ಪಾಟ್ಗಳನ್ನ ಹೊಸದಾಗಿ ಯೂಸ್ ಮಾಡುವಾಗ ಚೆನ್ನಾಗಿ ತೊಳಿಬೇಕು. ಸೋಪಿನ ಪುಡಿ ಹಾಕಿ ಚೆನ್ನಾಗಿ ತೊಳೆದ್ರೆ ಮತ್ತು ಅದೇನು ರೋಗ ಗೀಗ ಬಂದಿರುತ್ತಲ್ಲ, ಆ ರೋಗ ಮತ್ತೆ ಇನ್ನೊಂದು ಗಿಡಗಳಿಗೆ ಬರಲ್ಲ. ನಾವು ತುಂಬ ದಿನ ಬಿಸಿಲಲ್ಲಿ ಇಟ್ಟಿದ್ರಿಂದ ಮೇ ಬಿ ರೋಗ ಬರಲಿಕ್ಕಿಲ್ಲ ಅಂತ ಅಂದ್ಕೊಂಡು ರೀಪಾಟಿಂಗ್ ಮಾಡ್ತಾ ಇದ್ದೀವಿ. ನಾನು ಇವಕ್ಕೆಲ್ಲ ಇದು ಈ ಥರದ್ದು ಟೈಲ್ಸ್ ಹಾಕಿ ಕೆಳಗಡೆ ಈ ತೂತ ಇದೆಯಲ್ಲ, ಇದಕ್ಕೆ ಟೈಲ್ಸ್ ಹಾಕಿ. ನೀನು ಸಮನ್ವಿತ ಎದ್ದೇಳು, ಟೋಪಿ ಹಾಕೊಂಡು ಕೂತ್ರಲ್ಲ ಇಲ್ಲಿ, ಎದ್ದೇಳು. ಏಯ್, ಇದಕ್ಕೆ ಹೋಲ್ಗಳನ್ನ ಮುಚ್ಚೋ ಥರ ಟೈಲ್ಸ್ ಹಾಕಬೇಕು ಅಷ್ಟೇ, ಆಯ್ತಾ? ಗೊತ್ತಾಯ್ತಾ? ನಾನೀಗ ಬಂದು ವೀಡಿಯೋಗೆ ತೋರಿಸ್ತೀನಿ. ಹಾಂ, ಆ ಹೋಲ್ ಎರಡು ಇಡು. ನಂಗೆ ಒಂದು ಟೈಲ್ಸ್ ಕೊಡು. ಎರಡೇ ಒಂದು. ಇಲ್ಲಿ ನೋಡು, ಇಲ್ಲಿ 4 ಹೋಲ್ ಇದೆ. ಸೊ ಈ ಹೋಲ್ ಕ್ಲೋಸ್ ಆಗೋ ಥರ, ಡ್ರೈನೇಜ್ ಹೋಲು ಕ್ಲೋಸ್ ಆಗೋ ಥರ, ಡ್ರೈನೇಜ್ ಹೋಲ್ ಕ್ಲೋಸ್ ಆದರೆ ನೀರು ಮಾತ್ರ ಹೋಗುತ್ತೆ, ಓವರ್ಫ್ಲೋ ಆಗಿ ಮಣ್ಣು ಹೋಗಲ್ಲ. ಅದಕ್ಕೋಸ್ಕರ ಡ್ರೈನೇಜ್ ಹೋಲಿಗೆ ಈ ಥರ ಟೈಲ್ಸ್ನ ಇಡಬೇಕು. ಇವನು ಈಗ ಜಾಯ್ನ್ ಆಗಿದ್ದಾನೆ. ಇವನು ನಮ್ಮ ತಮ್ಮ ರಾಜೀವ ಅಲಿಯಾಸ್ ಅಪ್ಪಿ. ಈಗ ಗಾರ್ಡನ್ ಕೆಲಸಕ್ಕೆ ಜಾಯ್ನ್ ಆಗಿದೆ. ನಾವು ಇವತ್ತೆಲ್ಲ ಲೇಬರ್ಸೇ, ಯಾರು ಓನರ್ಸ್ ಇಲ್ಲ ಇಲ್ಲಿ. ಇದೀವಾಗ ನಮ್ಮದು ದಾಸವಾಳ ಪ್ಲಾಂಟು. ಇದು ತುಂಬ ದಿನ ಆಯ್ತು, ಹೂವೇ ಬಿಟ್ಟಿಲ್ಲ. ಬೇಬಿ ಪಿಂಕ್ ಕಲರ್ ದಾಸವಾಳ ಪ್ಲಾಂಟು. ಇದು ತುಂಬ ದಿನ ಆಯ್ತು, ಹೂವೇ ಬಿಟ್ಟಿಲ್ಲ. ಇವಾಗ ನಾನು ಒಂದು ತೋರಿಸ್ತೀನಿ ನಿಮಗೆ. ಎಲ್ಲ ಪಾಟು ಏನು ತೋರಿಸೋದಿಲ್ಲ. ಹಾಂ, ಏನು ಕಟ್ ಮಾಡಬೇಡ. ಈ ಥರ ಈಗ ಇದು ಈ ಥರ ಒಂದು ಗಾರ್ಡನ್ ಟೂಲ್ ಇದು. ಇದನ್ನು ತೊಗೊಂಡು ಬಂದಿದ್ದೀನಿ. ಇದು ಕೊಡುತ್ತೆ ಮೇಲ್ಮೇ ಮಣ್ಣನ್ನು ಮೇಲೆ ಅಂದರೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟನ್ನು ತೆಗಿಬೇಕು. ಇನ್ನು ಮೇಲ್ಗಡೆ ಇರೋ ಮಣ್ಣನ್ನು ಕೆರೆದ್ಬಿಟ್ಟು, ಇದು ನಾವು ನೆನ್ನೆ ನೀರು ಹಾಕಿದ್ವಿ, ಹಾಗಾಗಿ ಈಸಿಯಾಗಿ ಬರ್ತಾ ಇದೆ. ಇದು ಆದಷ್ಟು ಈ ಪಾಟನ್ನು ಹಿಂಗೆ ಕೆರೆದಿ ಮಣ್ಣು ತೆಗಿಬೇಕು ಮೇಲ್ಗಡೆದು. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ತೆಗಿಬೇಕು. ಎಷ್ಟು ಬರುತ್ತೋ ಅಷ್ಟು ಮಣ್ಣನ್ನು. ಈ ಮಾವಿನ ಮರ, ನುಗ್ಗೆ ಮರ ಎಲ್ಲ ನೆಡಬೇಕು. ಇದಾವೆ, ನೆಡ್ಬೇಕಡಿ. ಇದಾಗಲಿ ಒಂಚೂರು ಕೆಲಸ. ತುಂಬ ಚಿಕ್ಕದಿದು ಎರೆಹುಳು, ಚಿಕ್ಕದಿದೆ, ಕಾಣಿಸಲ್ಲ ಇಲ್ಲಿಂದ. ನಾನು ಅದಕ್ಕೆ ಎರೆಹುಳು ಹಾಳಾಗ್ತವೇನೋ ಒಂದು ಕಾರಣಕ್ಕೆ ಕೆಮಿಕಲ್ ಪೆಸ್ಟಿಸೈಡ್ ಆಗಲಿ ಫರ್ಟಿಲೈಸರ್ಸ್ ಆಗಲಿ ನಾನು ಗಿಡಗಳಿಗೆ ಸ್ಪ್ರೇ ಮಾಡಲ್ಲ, ಗೊಬ್ಬರನೂ ಹಾಕಲ್ಲ. ಕೆಮಿಕಲ್ ಆ ಥರದ್ದು ಔಷಧಿಗಳನ್ನು ಮತ್ತು ಗೊಬ್ಬರ ಹಾಕಿದಾಗ ಈ ಹುಳಗಳು ಸತ್ತೋಗುತ್ತೆ. ತುಂಬ ಎರೆಹುಳುಗಳಿದೆ ನನ್ನ ಪಾಟಲ್ಲಿ. ನೋಡಿ, ಇಷ್ಟು ಮಣ್ಣು ನನಗೆ ತೆಗಿಲಿಕ್ಕೆ ಸಾಧ್ಯ ಆಯ್ತು. ಈ ಕಡೆ ಬೇರು ಸಿಗ್ತಾ ಇದೆ, ಹಾಗಾಗಿ ನಾನು ಇಷ್ಟೇ ತೆಗೆದೆ. ಇವಾಗ ಏನು ನಾವು ಗೊಬ್ಬರ ಎಲ್ಲ ಮಿಕ್ಸ್ ಮಾಡಿದ್ವಿ, ಆ ಮಣ್ಣನ್ನು ಇದಕ್ಕೆ ಹಾಕಬೇಕು. ಗೊಬ್ಬರ, ಹೊಸ ಮಣ್ಣು, 2 ಥರ ಗೊಬ್ಬರ ಇದೆ, ಮತ್ತು ಹೊಸ ಮಣ್ಣು. ಇಷ್ಟು ತುಂಬ ಮಣ್ಣು ತುಂಬಾರ್ದು, ಕುತ್ತಿಗೆ ಮಟ್ಟ ಇಷ್ಟು ಹಾಕಬೇಕು. ನೀರು ತುಂಬಕ್ಕೆ ಬೇಕು ಇಷ್ಟು. ಇವಾಗ ಇದು ರೆಡಿ ಆಯ್ತು. ಇದು ಒಂದು ಪಾಟ್ ರೆಡಿ ಆಯಿತು. ಇದೇ ಥರ ನನ್ನ ಮನೇಲಿ ಒಂದು 50 ಪಾಟ್ ಇದೆ. ಅದೇ ಕೆಲಸ ಮಾಡಬೇಕು ಇವತ್ತು. ಇವಾಗ ಏನಂದರೆ ಒಂದು ಸಣ್ಣ ಪಾಟಲ್ಲಿ ಇದೆ ಇದು ಗಿಡ, ಸಣ್ಣ ಪಾಟಲ್ಲಿ ಇದೆ. ಇದು ದಾಸವಾಳ, ಒಳ್ಳೆ ನನ್ನ ಫೇವ್ರೆಟ್ ಕಲರ್ ದಾಸವಾಳ, ಬೇಬಿ ಪಿಂಕ್ ಕಲರ್ ದಾಸವಾಳ. ಇದರಲ್ಲಿ ಇದ್ದರೆ ಜಾಸ್ತಿ ಹೂ ಬಿಡ್ತಾ ಇಲ್ಲ, ಮತ್ತು ಬೇರು ಕೂಡ ಹೊರಗೆ ಬಂದಿದೆ. ಇದಕ್ಕೆ ಬೇರು ಬಿಟ್ಕೊಳಕ್ಕೆ ಜಾಗ ಸಾಕಾಗ್ತಾ ಇಲ್ಲ. ಅದಕ್ಕೆ ಇದನ್ನು ದೊಡ್ಡ ಪಾಟಿಗೆ ಶಿಫ್ಟ್ ಮಾಡ್ತೀನಿ. ಹೇಗೆ ಮಾಡ್ತೀನಿ ಅಂದರೆ, ಈ ಗಿಡನ ಮಲಗಿಸೋದು, ಪಾಟ್ನ ಮಲಗಿಸಿ
ಇವಾಗೆಲ್ಲ ಸುತ್ತ ಪಾಟ್ ಸುತ್ತ ಹೊಡೆದಿರೋದ್ರಿಂದ ಸ್ವಲ್ಪ ಲೂಸ್ ಆಯ್ತದು. ಇದು ಅಪ್ಪು ಇದ್ದೇಳೆ, ಇದನ್ನ ಇವಾಗ ಹಾಗೆ ಬರುತ್ತೆ. ಹಾಂ, ಸ್ವಲ್ಪ ಬೇರು ಕಿತ್ಕೊಂಬಂತು, ಬಟ್ ಬೇರು ಸಮೇತ ಬರುತ್ತದು. ಇಲ್ಲಿ ಇಡೋದನ್ನು. ಇವಾಗ ಹೊಸ ಮಣ್ಣು ಹಾಕೋಣ ಇದಕ್ಕೆ. ಇದು ಹೊಸ ಮಣ್ಣಲ್ವಾ, ಇದನ್ನೇ ತೊಗೊಂಬಾ, ಹಾಕಿದಕ್ಕೆ ಹಿಂಗೆ ಇಟ್ಕೋತೀನಿ. ರೀಪಾಟಿಂಗ್, ಇದು ರೀಪಾಟಿಂಗ್ ಮಾಡಿದ್ದು. ಈ ಸಣ್ಣ ಪಾಟಲ್ಲಿ ಇವಾಗ ಯಾವುದಾದ್ರೂ ಸಣ್ಣ ಗಿಡ ಹಾಕ್ತೀವಿ. ಇಷ್ಟು ಬೇರು ಕಟ್ಟಾಗಿದೆ, ನೋಡ್ಬೇಕು ಈ ಗಿಡ ಹೇಗೆ ಬರುತ್ತಂತ. ಇನ್ನು ಸ್ವಲ್ಪ ಹಾಕಪ್ಪು, ನೀರು ಒಳಗೆ ಹೋಗುತ್ತದು. ಅದು ರೀಪಾಟಿಂಗ್ ಮಾಡ್ಬೇಕು ಚಿನ್ನು. ಆ ಗಿಡಗಳನ್ನೆಲ್ಲ ತೆಗೆದು ಬೇರೆ ಬೇರೆ ಪಾಟಿಗೆ ಶಿಫ್ಟ್ ಮಾಡಬೇಕು. ಸ್ವಲ್ಪ ದೊಡ್ಡಕ್ಕೆ ಬೆಳೆಸೋಣ ಅದು ಸ್ನೇಕ್ ಪ್ಲಾಂಟ್. ಇಷ್ಟೊಂದು ಬೇಡ, ಒಂದು ಚೂರು ತೆಗಿ. ಇದು ಗೊಬ್ಬರ ಇರಲಿ, ಮಣ್ಣು ಥರ ತೆಗಿ. ಗೊಬ್ಬರ ಬಿಡು, ಮಣ್ಣು ತೆಗಿ. ಬಾರ ಹೆಲ್ಪ್ ಮಾಡ್ಬಾರೆ. ನಾನು ಯಾಕೆ ಕೆಲಸ ಮಾಡ್ತಾ ಇಲ್ಲ ಅಂದರೆ ನನಗೆ ಆಕ್ಸಿಡೆಂಟ್ ಆಗಿ ಇದು ಕಾಲರ್ ಬೋನ್ ಫ್ರ್ಯಾಕ್ಚರ್ ಆಗಿದೆ. ಸೊ ಭಾರ ಎತ್ತಂಗಿಲ್ಲ. ಮುಂಚೆ ಎಲ್ಲ ಇದೆಲ್ಲ ಕೆಲಸ ನಾನೇ ಮಾಡಿರೋದು. ಇವಾಗ ಭಾರ ಎತ್ತಂಗಿಲ್ಲ, ಇನ್ನೂ ಸ್ವಲ್ಪ ತಿಂಗಳುಗಳು. ಅಪ್ಪು ಇದಕ್ಕೆ ಬೇರೆ ಮಣ್ಣು ತುಂಬ. ಇದು ಹಾಂ, ಇದು ಸ್ವಲ್ಪ ಮಣ್ಣು ತೆಗಿ. ಹಾಂ, ಅದಿರ್ಲಿ ಬಿಡ, ಚೆನ್ನಾಗಿದೆ, ಮಣ್ಣು ಚೆನ್ನಾಗಿದೆ. ಇದಕ್ಕಿವಾಗ ಅಮ್ಮ, ಇದಕ್ಕಿವಾಗ ಚೆನ್ನಾಗಿ ನೀರು ಕುಡಿಸಿ ಈ ಮಕ್ಳ ಕೈಲಿ ತುಳಿಸು, ಬೇರೆ ಗಟ್ಟಿ ಆಗಲಿ. ಇವಾಗ ಅದು ರೀಪಾಟಿಂಗ್ ಮಾಡಿದ್ದೀನಿ. ಅಪ್ಪಿ ಇದು ತಗೊಂಡು ಹೋಗ್ಬಾ. ಇದು ಟ್ರೈ ಕಲರ್ ಪ್ಲಾಂಟ್ ಅಂತ ಪುಟ್ಟು ಪಾಟಲ್ಲಿದೆ. ತುಂಬ ದಿನ ಆಯಿತು ಅಷ್ಟೇ ಇದೆ ಇದು. ಹಾಗಾಗಿ ಇದನ್ನು ದೊಡ್ಡ ಪಾಟಿಗೆ ಶಿಫ್ಟ್ ಮಾಡಿಬಿಟ್ಟು ಚೆನ್ನಾಗಿ ಬೆಳೆಸೋಣ ಅಂತ. ನಂದು ವಾಯ್ಸು ಹೋಗಿದೆ, ನನ್ನ ಮಗಳು ಮೈಕ್ ತೊಗೊಂಡು ಮನೆ ಒಳಗೆ ಹೋಗ್ಬಿಟ್ಲು. ಸೊ ನಂಗೆ ಗೊತ್ತಾಗಿಲ್ಲ, ಮಾತಾಡ್ತಾನೆ ಇದ್ದೆ, ವಾಯ್ಸ್ ಹೋಯ್ತು. ಹಾಗಾಗಿ ವಾಯ್ಸ್ ಓವರ್ ಮಾಡ್ತಾಯಿದ್ದೀನಿ. ಇದನ್ನೀಗ ರೀಪಾಟಿಂಗ್ ಮಾಡ್ತಿದ್ದೀವಿ. ಇದು ಕ್ರೋಟಾನ್ ಪ್ಲಾಂಟು. ಇದ್ರ ಬದಿಲಿ ಒಂದು ಎಕ್ಸ್ಟ್ರಾ ಅಲ್ಗೋನಿಮಾ ಪ್ಲ್ಯಾಂಟ್, ಅದನ್ನು ಲಿಪ್ಸ್ಟಿಕ್ ಪ್ಲ್ಯಾಂಟ್ ಅಂತ ಕರೀತಾರೆ. ಲಿಪ್ಸ್ಟಿಕ್ ಪ್ಲ್ಯಾಂಟ್ ಅಂತ ಏನಕ್ಕೆ ಕರೀತಾರೆ ಅಂದರೆ ಅದ್ರದ್ದು ಎಡ್ಜಸ್ ರೆಡ್ ಇರುತ್ತೆ, ಒಳ್ಳೆ ಲಿಪ್ಸ್ಟಿಕ್ ಹಚ್ಚಿರೋ ಥರ ಇರುತ್ತೆ. ಹಾಗಾಗಿ ಇದನ್ನು ಲಿಪ್ಸ್ಟಿಕ್ ಪ್ಲ್ಯಾಂಟ್ ಅಂತ ಕರೀತಾರೆ. ಅದು ಎಕ್ಸ್ಟ್ರಾ ಬೆಳ್ಕೊಂಬಿಟ್ಟಿತ್ತು. ಹಾಗಾಗಿ ಈಗ ಅದನ್ನು ನಾನು ರೀಪಾಟಿಂಗ್ ಮಾಡ್ತಾಯಿದ್ದೀನಿ. ರೀಪಾಟಿಂಗ್ ಮಾಡಿದ್ರೆ ಫ್ರೆಶ್ ಪಾಟಲ್ಲಿ ನೆಟ್ಟರೆ ಚೆನ್ನಾಗಿ ಬೆಳೆದು ಚೆನ್ನಾಗಿ ಕಲರ್ ಕಾಣುತ್ತೆ, ಗಾರ್ಡನಿಗೆ ಒಂದು ಒಳ್ಳೆ ಲುಕ್ ಕೊಡುತ್ತೆ ಅಂತ ಅದನ್ನು ಇವಾಗ ರೀಪಾಟಿಂಗ್ ಮಾಡ್ತಾಯಿದ್ದೀನಿ. ಹೊಸ್ದಾಗಿ ಹಾಕಿದ್ನಲ್ಲ ಅವಕ್ಕೆ, ಹಳೆ ಪಾಟ್ಗಳಿಗೆಲ್ಲ. ಈಗ ಹೊಸ್ದಾಗಿ ತುಂಬಿದ್ವಲ್ಲ, ಹೊಸ್ದಾಗಿ ಗಿಡ ನೆಡ್ಲಿಲ್ವಾ, ಆ ಪಾಟಿಗೆ ನೀರು ಬಿಟ್ಟಿದ್ದೆ ಈಗ ನಾನು. ಅವಕ್ಕೇನು ತೊಂದರೆ ಇಲ್ಲ, ಅವು ಕೆಳಗಡೆ ಹಸಿ ಮಣ್ಣಿದೆ. ಇವೆಲ್ಲ ಹೊಸ ಮಣ್ಣು ಹಾಕಿದಕ್ಕೆ ನೀರು ಬಿಟ್ಟಿದ್ದೀಗ. ಕೆಲಸ ಮಾಡ್ತಾ ಮಾಡ್ತಾ ಊಟ ಟೈಮ್ ಆಯಿತು. ಅವರು ನನ್ನ ತಮ್ಮ ಮತ್ತು ನಮ್ಮಮ್ಮಂದು ನ್ಯಾಯಬೆಲೆ ಅಂಗಡಿ ಅಸಿಸ್ಟೆಂಟ್ಸ್ ಬಂದಿದ್ರಂತ. ಅವರಿಗೋಸ್ಕರ ಸ್ಪೆಷಲಾಗಿ ಚಿಕನ್ ಸಾಂಬಾರು ಮತ್ತು ಮುದ್ದೆ ಮಾಡಿದ್ವಿ. ಒಂದಿನ ಪಾಯಸ ಮಾಡಿದ್ವಿ. ಇವತ್ತು ನಾನ್ ವೆಜ್ ಚಿಕನ್ ಸಾರು ಮತ್ತು ರಾಗಿ ಮುದ್ದೆ ಸ್ಪೆಷಲ್. ಮನೆ ಒಳಗೆ ಕೂರಲ್ಲ, ಸೆಕೆ ಅಂತ ಹೊರಗಡೆ ತೆಂಗಿನ ಮರದ ನೆರಳಲ್ಲಿ ಟಾರ್ಪಾಲ್ ಹಾಸ್ಕೊಂಡು ಊಟಕ್ಕೆ ಕೂತಿದ್ದಾರೆ. ನಮ್ಮಮ್ಮ, ನನ್ನ ಮಗಳು, ತಮ್ಮ ಎಲ್ಲ ಒಟ್ಟಿಗೆ ಕೂತಿದ್ದಾರೆ. ನಾನು ವೀಡಿಯೋ ಮಾಡ್ತಾಯಿದ್ದೀನಿ. ಹೊರಗಡೆ ಕೂತ್ಕೊಂಡು ಊಟ ಮಾಡೋದೇ ಒಂಥರ ಮಜಾ, ಚೆನ್ನಾಗಿರುತ್ತೆ. ಊಟ ಆದ ನಂತರ ನಾವು ಮತ್ತೆ ಕೆಲಸ ಶುರು ಮಾಡಿದ್ವಿ. ಏನು ತುಂಬ ಒಂದು 50-60 ಪಾಟ್ ಇತ್ತು. ನಮ್ಮದು ಎಲ್ಲ ಮಣ್ಣೆಲ್ಲ ಕೆರೆದುಬಿಟ್ಟು ಹೊಸ ಮಣ್ಣು ಗೊಬ್ಬರ ಮಿಕ್ಸಿಂಗು ಏನಿತ್ತು ಅದೆಲ್ಲ ಹಾಕಿದ್ವಿ. ಮತ್ತು ತರಕಾರಿ ಬೆಳೀಲಿಕ್ಕೆ ಒಂದು ಚಪ್ರ ಕೂಡ ರೆಡಿ ಮಾಡಿದ್ವಿ. ಮತ್ತು ಗಾರ್ಡನ್ಗೆ ಈ ಥರ ಅವಾಗವಾಗ ಸಾಯಿಲ್ ರಿಫ್ರೆಶ್ಮೆಂಟ್ ಮಾಡ್ತಾಯಿದ್ರೆ ಗಿಡಗಳಿಗೆ ಹೊಸ ಜೀವ ಬರುತ್ತೆ. ಇಲ್ಲಾಂದರೆ ಜೀವ ಕಳ್ಕೊಂಡು ಒಂಥರ ಎಲ್ಲೋ ಕಲರಾಗಿ ಒಂಥರ ಸಾಯೋ ಸ್ಟೇಜಿಗೆ ಬಂದುಬಿಡ್ತವೆ ಗಿಡಗಳು. ಹಾಗಾಗಿ ನಾವು ಸಾಯಿಲ್ ರಿಫ್ರೆಶ್ಮೆಂಟ್ ಮಾಡ್ತಾನೆ ಇರಬೇಕು ಅವಾಗವಾಗ. ಅಡುಗೆ ಭಟ್ರದ್ದು ಹಿಡಿಬೇಕಲ್ಲ ಒಂದು ಇದು ಚಪ್ರ ನೆನೆ ಹಾಕಿದ್ದು. ಇದು ಮನೆ ಅವರೆಕಾಯಿ, ಹಾಗಲಕಾಯಿ, ಹೀರೆಕಾಯಿ ಆ ಥರದ್ದೇನಾದರೂ ಬೆಳೀಲಿಕ್ಕೆ.